ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾನು ಐಜಿ ಕನ್ನೂರ್ ಅಂತ ಐಜಿ ಕನ್ನೂರ್ ಕನ್ನಡ ವ್ಲಾಗ್ದಿಂದ ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ತಾಳಿಕೋಟಿ ಗ್ರಾಮಕ್ಕೆ ಬಂದಿದ್ದೇವೆ. ತಾಳಿಕೋಟಿ, ಇಲ್ಲಿಂದ ತಾಳಿಕೋಟಿ 1 ಕಿಲೋಮೀಟರ್ ಇದೆ. ಇಲ್ಲಿಂದ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ತಾಳಿಕೋಟಿ ಎದಕ್ಕೆ ಬಂದಿದ್ದೇವೆ ಅಂದರೆ, ಇಬ್ಬರು ದಂಪತಿಗಳು SSLC, ಇಬ್ಬರು SSLC ಪಾಸಾಗ್ಯಾರ. ಇಬ್ಬರು ಹಳ್ಳಿಯವರು, ಹಳ್ಳಿಯೊಳಗೆ ಹುಟ್ಟಿ ಬಂದು ಇಲ್ಲಿ ತಾಳಿಕೋಟಿ ಒಳಗೆ ನೆಲೆಸ್ಯಾರ. ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ ನನಗೆ ಕೆಲವೊಂದು ಇನ್ಫಾರ್ಮೇಷನ್ ಬಂದ ಮೇಲೆ ಅವರನ್ನು ಭೇಟಿಯಾಗಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀನಿ. ಈಗ ಹೋಗೋಣ ಆ ಕಡೆಯಲ್ಲಿ ಅವ್ರ ಹತ್ರ. ಇದು ನನ್ನ 500ನೇ ವಿಡಿಯೋ. ಇದು ಇವತ್ತು ಮಾಡ್ತಾ ಇರೋದು 500ನೇ ವಿಡಿಯೋ. ಈ 500ನೇ ವಿಡಿಯೋ ಮಾಡಿ ತಮಗೆ ತೋರಿಸ್ಬೇಕಾದ್ರೆ ಇದಕ್ಕೆ ತಮ್ಮ ಪ್ರೀತಿ ಕಾರಣ. ನನ್ನ ಸಬ್ಸ್ಕ್ರೈಬರು, ನೀವು ಮಾಡಿದ್ದು, ನೀವೆಲ್ಲ ಕಡೆ ಶೇರ್ ಮಾಡಿ ನನ್ನನ್ನು ಮುಂದೆ ತಂದಿರಿ, ಮಾಡೀನಿ. ಇನ್ನೂ ಭಾಳ ಆಸೆ ಇದೆ ನನಗೆ. ಆಲ್ ಇಂಡಿಯಾ ತಿರುಗಿ ನಾ ಇದನ್ನು ವಿಡಿಯೋ ಮಾಡಬೇಕು, ಸಾಕಷ್ಟು ವಿಡಿಯೋ ಮಾಡಿ ಕೆಲವೊಂದು ತಮಗೆ ತೋರಿಸ್ಬೇಕಂತ ನನಗೆ ಭಾಳ ಆಸೆ ಇದೆ. ಬಟ್ ಬೀಯಿಂಗ್ ಹ್ಯಾಂಡಿಕ್ಯಾಪ್ಡ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ನಾನು ಮಾನಸಿಕವಾಗಿಲ್ಲ. ಮಾನಸಿಕವಾಗಿ ಇಲ್ಲ ಅಲ್ಲಕ್ಕೆ ನೀವು ಕಾರಣ, ನಿಮ್ಮ ಪ್ರೀತಿ ಕಾರಣ. ಅದನ್ನು ಇನ್ನೂ ಮಾಡ್ತಾ ಇರ್ತೀನಿ. ನನಗೆ ಎಷ್ಟು ನನಗೀಗ 71ನೇ ವಯಸ್ಸು ನಡೆದಿದೆ. ಇದ್ರೂ ನಾನು ಏನಾದರೂ ಮಾಡಬೇಕು, ಕೊನೆ ಉಸಿರುವರೆಗೆ ನಾನು ಏನಾದರೂ ಮಾಡಿ ತೋರಿಸ್ಬೇಕಂತ ಆಶಯದಿಂದ ನಾನು ಮಾಡ್ತಾಯಿದ್ದೀನಿ. ತಮ್ಮ ಸಹಕಾರ ಕೊಡ್ರಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ನನಗೆ ನಿಮ್ಮ ಪ್ರೀತಿ ಬೇಕು ನಾನು ಮಾಡಬೇಕಾದ್ರೆ. ಈಗ 500 ಆಗಿದೆ. ನಾನು 1000, 2000, 3000 ವಿಡಿಯೋ ಮಾಡುವಷ್ಟು ಸ್ಕೋಪ್ ತಾವು ಕೊಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ಕೇಳಿ ಈಗ ನಾನು ಅಲ್ಲಿ ಅವರ ಮನೆಗೆ ಹೊರಟಿದ್ದೀನಿ. ತೋರಿಸ್ತೀನಿ ನಿಮ್ಗೆ. ಬನ್ನಿ ಹೋಗೋಣ. ನಮಸ್ಕಾರ, ಬನ್ನಿ. ನೋಡಿ, ಇದು ತಾಳಿಕೋಟಿನಲ್ಲಿ ಎಂಟರ್ ಆಗ್ತದೆ. 1 ಕಿಲೋಮೀಟ್ರ್ ಇದೆ. ಸಿಂದಗಿ ಲೆಫ್ಟ್ ಸೈಡ್ ಹೋದರೆ 60 ಕಿಲೋಮೀಟ್ರು, ಸ್ಟ್ರೇಟ್ ಹೋದರೆ ಶ್ರೀಶೈಲಂ 429 ಕಿಲೋಮೀಟ್ರ್ ಇದೆ. ಈಗ ನಾವು ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ, ಅವ್ರ ಮನೆಗೆ ಹೋಗೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾವು ಈ ಲಕ್ಷ್ಮಿ ಸ್ಥಾಪನೆ ಮಾಡಿ 3 ವರ್ಷ ಆಯ್ತು ರೀ ಸರ್. ಇವಾಗ ಅಂದರೆ ನಾವು ಫಸ್ಟ್ ನಡ್ಕೋತಾ ಇದ್ದದ್ದು, ಈಗ ತಾಳಿಕೋಟಿ ಬರೋಕ್ಕಿಂತ ಮುಂಚೆನೂ ಇಲ್ಲಿ ಗಣೇಶ್ ನಗರದಾಗ ರೋಡಿಗೆ ಒಂದು ಲಕ್ಷ್ಮಿ ಗುಡಿ ಐತೆ ಸರ್, ಸಣ್ಣದು. ಅಲ್ಲೇ ನಾವು ಸ್ವಲ್ಪ ಜಾಸ್ತಿ ನೋಡ್ಕೋತಿದ್ದೆ ರೀ ಸರ್. ಯಾವಾಗಲೂ ನಾವು ಇಲ್ಲಿ ತಾಳಿಕೋಟಿ ಬಂದಿದ್ದು ಬರಿಗಲ್ಲಿಂದನೇ ರೀ. ಫಸ್ಟ್ ನಾವು ನಂಬಿರೋದು ಆ ದೇವಿನೇ ರೀ. ಅವತ್ತು ನಾ ಫಸ್ಟ್ ಬರೋಕ್ಕಿಂತ ಮುಂಚೆ ಆದ್ರೂ, ನಾ ತಾಳಿಕೋಟಿ ಬಂದ ಮೇಲೆ ಆದ್ರೂ ನಮ್ಮನ್ನ ಇಲ್ಲಿ ಒಂದು ನೆಲೆ ಕಾಣಿಸಮ್ಮ ತಾಯಿ ಅಂತಲೇ ಬೇಡ್ಕೊಂಡಿದ್ದೆ ರೀ. ನಾನು ಏನು ಕೇಳಿದ್ರು ಆ ತಾಯಿ ನಂಗೆ ಇಲ್ಲ ಅಂತ ಹೇಳಿಲ್ರಿ. ಎಲ್ಲ ನಾನು ರೀ, ನಾನು ಕೇಳೋಕ್ಕಿಂತ ಮುಂಚೆ ಎಲ್ಲನೂ ನಡೆಸ್ಕೊಂಡಾಡ್ರಿ. ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರನೂ ಮಾಡ್ತೀನಿ ರೀ ಸರ್. ರೀ
ನನಗೆ ಯಾಕಂದ್ರೆ ಮನೇಲಿ ನಾ ಫಸ್ಟ್ ಇಲ್ಲಿ ಮನೇಲಿ ಬಂದು ಇದು ಮನೆ ಕಟ್ಟಿದ್ಮೇಲೆ ಸರ ನಂಗೆ ರಾತ್ರಿ ಎಲ್ಲ ಸ್ವಲ್ಪ ಜಾಸ್ತಿ ಕನಸು ಬೀಳ್ತಿದ್ದು ರೀ ಸರ್. ಅಂದ್ರೆ ಒಂದು 7 ಅಡಿ ಸರ್ಪ ಸ್ವಲ್ಪ ಜಾಸ್ತಿ ಕನ್ಸಲ್ಲಿ ಬರೋದು, ನಂಗೆ ಕಾಲು ಹಿಂಬಡ ನುಂಗ್ತಿತ್ತು ರೀ ಸರ್. ಹಗ್ಲತ್ತೆ ಮಲ್ಕೊಳ್ಳಿ, ರಾತ್ರಿನೇ ಮಲ್ಕೊಳ್ಳಿ, ಒಟ್ಟು ಜಾಸ್ತಿ ಚೀಲಕ್ಕೆ ಚಾಲು ಮಾಡ್ತಿದ್ದೆ ರೀ ಸರ್ ನಾನು. ಅದು ನಮ್ಮ ಮನೆಯಾಗ ಎಲ್ಲರಿಗೂ ಗೊತ್ತು ರೀ ಸರ್ ಅದು. ಆಮೇಲೆ ಅದು ನಮಗೆ ಮನೆಯಾಗೆ ಸ್ವಲ್ಪ ಹಿಂಗೆ ದೇವಿನ ನಾನು ನವರಾತ್ರಿ ಒಳಗೆ ಅದು ಎಲ್ಲ ಗುಡಿ ಒಳಗೆ ರಾತ್ರಿ 3 ಗಂಟೆಗೆ ಅದು ಹೋಗಿ ಎಲ್ಲ ಅಲ್ಲಿ ಎಲ್ಲ ಅಲಂಕಾರ ಮಾಡಿ ಎಲ್ಲ ಮಾಡಿ ಅಲ್ಲಿನೂ ಪೂಜೆ ಮಾಡ್ತಿದ್ದೆ ರೀ ಸರ್ ನಾನು. ಆಮೇಲೆ ನನ್ನ ಚಿಕ್ಕ ಮಕ್ಕಳು ಇರೋ ಸಲಿಂದ ನನಗೆಲ್ಲ ಅಲ್ಲಿ ಹೋಗಿ ಪೂಜೆ ಮಾಡೋಕ್ಕಾಗ್ಲಾರ್ದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಸಲಿಂದ ನಾ ಮನೆಯಲ್ಲೇ ಸ್ಥಾಪನೆ ಮಾಡಿಕೊಂಡು ಅದನ್ನು ಗುಡಿ ಒಳಗೆ ಹೆಂಗೆ ಸ್ಥಾಪನೆ ಮಾಡ್ತಾರೆ ಸರ್ ಮೂರ್ತಿನ, ಆ ಥರ ಎಲ್ಲ 3 ದಿನವೂ ವಿಧಿವಿಧಾನವಾಗಿ ಎಲ್ಲ ಹೋಮ ಹವನ ಇದು ಧಾನ್ಯದೊಳಗೆ ಮಾಡಿ ಎಲ್ಲ ನಾವು ನವಗ್ರಹಗಳ ಪೂಜೆ ಮಾಡಿ ಸ್ಥಾಪನೆ ಮಾಡೀವ್ರಿ ಸರ್. ಈ ಮೂರ್ತಿ ಎಲ್ಲಿಂದ ತರಿಸಿದ್ರಿ? ನಿಮ್ಮ ಯಜಮಾನ್ರು ತಂದ್ರು? ಹಾಂ, ಶ್ರೀಶೈಲಿಂದ ತೊಗೊಂಬಂದ. ಮಂಟಪು ನಿಮ್ಮ ಯಜಮಾನ್ರು? ಹಾಂ, ಎಲ್ಲ ಅವರೇ ಮಾಡಿ. ತೊಟ್ಲ ನಮಗೆ ಒಬ್ರು ಮನಿ ಓಪನಿಂಗ್ದಾಗ ಗಿಫ್ಟ್ ಕೊಟ್ಟಿದ್ದು ರೀ ಸರ್. ಅದನ್ನ ಎಲ್ಲಿ ಹಿಂಗೆ ಕಟ್ಟಾಕ ನಮಗೆ ಅನುಕೂಲ ಇರ್ಲಾರ್ದಕ್ಕೆ ನಾವು ಇಲ್ಲಿ ಅದನ್ನ ಸ್ಥಾಪನೆ ಮಾಡೀವ್ರಿ ಸರ. ಫಸ್ಟ್ ಅದು ತೊಟ್ಲ ಮಾಡಿದೀವಿ ಸರ, ಬಟ್ ಅದರ್ಲಿಂದ ಸ್ವಲ್ಪ ಜಾಸ್ತಿ ದೇವಿ ಅನುಗ್ರಹದಿಂದ ಆ ತೊಟ್ಲಕ್ಕೆ ಬಂದು ಯಾರು ಏನು ಹಾಕ್ಯಾರಲ್ರಿ ಸರ, ಎಲ್ರಿಗೂ 9 ಜನಕ್ಕೆ ಮಕ್ಕಳಾಗ್ಯಾವ್ರಿ ಸರ್. ಹಾಂ, ಆಗ್ಯದ್ರಿ ಸರ್. ನಮಗೆ ದೇವಿ ಸಾಕಷ್ಟು ಲಕ್ಷ್ಮಿ ನಡ್ಕೋತ ಹೋದ್ಮೇಲೆ ನೀವು ಏನ್ ಅಂದಿದ್ರು ಸಾಧನೆ ಆಗ್ಯದ್ರಿ ಸರ್. ಆ ತರ ಭಾಳ ಚಂದ ರೀ ಮೂರ್ತಿ ಶ್ರೀಶೈಲ ಅಂತಂದ್ರೆ ಎದ್ದು ಬರ್ತಾಳೆ ಲಕ್ಷ್ಮಿ ಅನ್ನೋಂಗಿದೆ. ನನಗೆ ಒಂದಿಷ್ಟು ಕೆಲವೊಂದು ಘಟನೆಗಳು ಸರ ಭಾಳ ಚಮತ್ಕಾರಿ ಘಟನೆಗಳನ್ನೂ ಆಗ್ಯಾವ್ರಿ ಸರ್ ನಮ್ಮ ಜೀವನದಾಗ. ಅದನ್ನ ಬೇರೆದವ್ರಿಗೆ ಹೇಳಿದ್ರೆ ಯಾರು ನಂಬಲ್ರಿ ಸರ್, ಬಟ್ ನಮ್ಗಿಬ್ರಿಗೆ ಗೊತ್ತ್ರಿ ಅವು. ಹಾಂ, ಬಿಟ್ರೆ ಒಂದಿಷ್ಟು ಕೆಲವೊಂದು ವಿಷಯಗಳು ಅವ್ರಿಗೆ ಗೊತ್ತ್ರಿ ಸರ್. ಹಾಂ, ಮಿರಾಕಲ್ ಅಂದ್ರೆ ಸರ್, ನಾವು ಫಸ್ಟಿಗೆ ಇದು ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಲ್ರಿ ಸರ್, ಇಲ್ಲೇ ಪೂಜೆ ಮಾಡಿದ್ವಿ ರೀ. ಎಲ್ಲ ಜನಗಳನ್ನ ಕರೆಸಿ ಪೂಜೆ ಮಾಡಿದ್ವಿ ರೀ ನಾವೆಲ್ಲ ಥರನೂ. ಅವತ್ತು ನೈಟ್ ದೇವಿನೇನು ಮಲಗಿಸ್ತಿ ಬೆಳಗ್ಗೆ ಮತ್ತೆ ಸ್ಥಾಪನೆ ಮಾಡ್ತೀವಲ್ಲ, ಜೀವಕ್ಕೆ ತುಂಬ್ತೀವಲ್ರಿ ಸರ, ಅವಾಗ ನೈಟ್ 1 ಗಂಟೆಗೆ ನಾವು ಹೊಸ ಹಾಸಿಗೆ ಮೇಲೆ ಮೂರ್ತಿ ಮಲಗಿಸ್ಬಿಟ್ಟು ಹೋಗಿ ಮಲ್ಕೊಂಡಿವಿ ರೀ ಸರ್. ನಾನು ಕೆಳಗಡೆ ಮಾಡಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ, ಅವ್ರು ಬೇರೆ ಕಡೆ ಮಲ್ಕೊಂಡು, ಬಟ್ ರೂಮ್ ಬಾಗಿಲು ಹಾಕಿದ್ದೇವ್ರಿ ಸರ್ ನಾವು. ನನ್ಗೆ 1 ಗಂಟೆ ಮಲ್ಕೊಂಡಿನಿ ಸರ, 1:30-2 ಗಂಟೆಗೆ ನನಗೆ ಯಾರೋ ಬಾಗಿಲ್ದಾಗ ಬಂದು ವಿಜು ಅಂತ ಒದಿರ್ದಂಗೆ ಆಯ್ತು ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ. ನನಗೆ ಅಂದ್ರೆ ಸಡನ್ಲಿ ನಂಗೆ ಎಚ್ಚರ ಬಿಟ್ಟು ನಾನು ಬಂದು ಮೂರ್ತಿ ಮುಂದೆ ನಿಂತಿದ್ದೆ ರೀ ಸರ್. ಅಷ್ಟೊತ್ತಿ ನನಗೆ ಅಲ್ಲಿಂದ ನಾನು ಎದ್ದು ಬಂದಿದ್ದು ನನಗೆ ಗೊತ್ತಿಲ್ಲ ರೀ ಸರ್. ಒಟ್ಟೆ ಹೆಂಗೆ ಎದ್ದು ಬಂದೆ ಅನ್ನೋದೇ ಗೊತ್ತಿಲ್ಲ, ಬಟ್ ನನಗೆ ಎತ್ತರ ಆಗೋಷ್ಟಿಗೆ ನಾನು ಮೂರ್ತಿ ಮುಂದೆ ನಿಂತಿದ್ದೆ ರೀ ಬಂದು. ನಂಗೆ ಫುಲ್ ಸಡನ್ಲಿ ಶಾಕ್ ಆಗಿ ಚೀರ್ಲಾಕತ್ಬಿಟ್ಟೆ ರೀ. ಆಮೇಲೆ ಇವ್ರು ಎದ್ದು ಬಂದರು. ಇವ್ರು ಎದ್ದು ಬರೋಷ್ಟಿಗೆ ಅದು ಬೆಡ್ರೂಮ್ ಡೋರ್ ಲಾಕೇ ಇತ್ತು ರೀ ಸರ್. ಬಟ್ ನಾನು ಅಲ್ಲಿಂದ ಹೆಂಗೆ ಎದ್ದು ಬಂದಿನೋ ನನಗೆ ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ಈಗ ನಾವು ಸಾಧಕರ ಮನೆಗೆ ಬಂದಿದ್ದೆವು. ಪತಿ ಪತ್ನಿ ಇಬ್ಬರು, ಇವರೇನು ದಂಪತಿಗಳು ಇಬ್ಬರೂ ಸಾಧಕರು. ಅದರ ಬಗ್ಗೆ ನಿಮಗೆ ಹೇಳ್ತೀನಿ ನಾನು. ಸ್ಟಾರ್ಟಿಂಗ್ ಅವ್ರ ಇಚ್ಛಾನುಸಾರವಾಗಿ ಈ ಲಕ್ಷ್ಮೀ ಇದರದಿಂದೇ ಪೂಜಾ ಮಾಡೋದ್ರಿಂದೇ ಅವ್ರ ಮನೆತನ ಮುಂದಕ್ಕೆ ಬಂದ ಅಂತ ಹೇಳ್ತಾರೆ ಅವರು. ಅವರಿಬ್ಬರು SSLC ಪಾಸ್ಡ್. ಮೊದಲ ಏನೋ ಅಷ್ಟು ಈ ಪ್ರಮಾಣದೊಳಗೆ ಇದ್ದಿತ್ತಿಲ್ಲ ಅಂತ ಹೇಳ್ತಾರೆ ಅವರು. ಈ ಲಕ್ಷ್ಮೀ ತಾಯಿಯ ಒಂದು ಕೃಪಾ ಕಟಾಕ್ಷದಿಂದ ಇಷ್ಟೆಲ್ಲ ನಾವು ಮುಂದೆ ಬಂದೀವಿ ಅನ್ನೋ ಮಾತು ಹೇಳ್ತಾರೆ ಅವರು ಮೇಡಮ್. ಮತ್ತು ಇವರು ಹೇಳ್ತಾರೆ ಅವರು ಯಜಮಾನರು. ಅದಕ್ಕೆ ಇದನ್ನು ನಾವು ಮೊದಲು ತೋರಿಸಿ ನಿಮಗೆ ಸ್ಟಾರ್ಟ್ ಮಾಡಂದರು. ಭಾಳ ಸುಂದರವಾಗಿ ತೋರಿಸಿದ್ದಾರೆ. ಇದ್ರ ಬಗ್ಗೆ ಅವ್ರು ಏನು ಪೂಜಾ ಅನುಕ್ರಮ ಮಾಡ್ತಾರೆ ಹೇಳ್ತಾರೆ ಮೇಡಮ್. ಹೇಳಿದ್ ಮಾತಾ ಪ್ರತಿ ಶುಕ್ರವಾರನೂ ನಾವು ಉಡಿ ತುಂಬಿಟ್ಟು ಲಕ್ಷ್ಮಿಗೆ ಅಲಂಕಾರ ಮಾಡಿಬಿಟ್ಟು ದಿನಾನು ಅಲಂಕಾರ ಮಾಡ್ತೀವ್ರಿ ಸರ. ಪ್ರತಿ ಶುಕ್ರವಾರ ಉಡಿ ತುಂಬಿಟ್ಟು ಬ್ಯಾಳಿಗೆ ಹಾಕಿ ಹೂರ್ಣದ ಹೋಳ್ಗೆ ಇಲ್ಲ ಕಡುಬು ಇಲ್ಲ ಬೇರೆ ಥರ ಸ್ವೀಟ್ಸು ಮಾಡಿ. ಹಾಂ ಸರ್, ಪ್ರತಿ ಶುಕ್ರವಾರ. ಹಾಂ ಬರ್ರಿ ಸರ್. ಅಂದ್ರೆ ನೀವು ಬರ್ತೀನಂತ ಅಡ್ವಾನ್ಸ್ ಹೇಳಿದ್ರೆ ನಿಮಗೂ ಮಾಡಿರ್ತೀರಿ, ಇಲ್ಲ ಲಕ್ಷ್ಮೀ ಪೂರ್ತಿ ಕಷ್ಟ ಮಾಡಿರ್ತೀರಿ ಸರ್. ಯಾಕಂದ್ರೆ ನಾವು ಗಂಡ ಹೆಂಡತಿ ಇಬ್ರು ಅವತ್ತು ಉಪವಾಸ ಇರ್ತೀವಿ ಸರ್.
ಇದು ಎಂಬ್ರಾಯ್ಡ್ರಿ ಮಿಷಿನ್ ಐತಿ ಸ್ಮಾಲ್ ಬ್ಲೌಸಿಗೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ ಅದು ಎಲ್ಲ ಮಾಡ್ತೀವಲ್ರಿ. ಇದೊಂದು ಓರ್ಲಾಕ್ ಮಿಷಿನ್ ಐತ್ರಿ ಸ್ಮಾಲ್ದ. ಹಾ ಇದು ರೀ ಸರ್, ಅಂದ್ರೆ ಇದು ಎಂಬ್ರಾಯ್ಡ್ರಿದ ಬ್ಲೌಸ್ ಮೇಲೆ ಡಿಸೈನ್ಸ್ ಅದು ಎಲ್ಲ ಮಾಡ್ತೀವ್ರಿ ಸರ್. ಅಂದ್ರೆ ಸ್ಮಾಲ್ ಇದ್ರಕ್ಕಿಂತ ದೊಡ್ಡ ಮಷಿನ್ಗಳು ಬರ್ತಾವ್ರಿ ಸರ್. ನಾವ್ ಯಾಕಂದ್ರೆ ಕೈಲಿಂದಾನೇ ಜಾಸ್ತಿ ಮಾಡೋದ್ರಲಿಂದ ನಮಗೆ ಇಷ್ಟು ಈಗ ಸಫಿಸೆಂಟ್ ಐತಿ. ಈಗ ಬೇರೆ ನೆಕ್ಸ್ಟ್ ಪ್ಲಾನ್ ಐತ್ರಿ ಸರ್ ದೊಡ್ಡದನ್ನು ತರ್ಬೇಕಂತ ಹೇಳಿ. ಇದರಲ್ಲಿ ಅಂದ್ರೆ ಬರೀ ಥ್ರೆಡ್ಲಿಂದ ವರ್ಕ್ ಮಾಡ್ತೀವ್ರಿ ಇದ್ರಲ್ಲೆಲ್ಲ. ಇವೆರಡು ಅಂದ್ರೆ ಬ್ಲೌಸ್ ಸ್ಟಿಚಿಂಗ್ ಇದು ನಾರ್ಮಲ್ ಇದು ಒಂದೇ ಇತ್ರಿ ಫಸ್ಟ್ ನನ್ನ ಹತ್ರ. ಆಮೇಲೆ ಈಗ ಲೇಬರ್ಸ್ ಎಲ್ಲ ಕರ್ಕೊಂಡಿಂದ ಮಾಡಿಂದ ಇದು ಒಂದು ಮಷಿನ್ ತಗೊಂಡೀನ್ರಿ. ಲೇಬರ್ಸ್ ಎಲ್ಲ ಬಾಂಬೆಲಿಂದ ಕರ್ಸಿದೀನ್ರಿ. ಇದು ಆರಿ ವರ್ಕ್ಸ್ ಹಾಕಕ್ಕೆಲ್ಲ ಟೂಲ್ಸ್ ಎಲ್ಲ ಅದಾವ್ರಿ. ಅದ್ರದ್ದು ಕಲ್ಕತ್ತಲಿಂದ ಲೇಬರ್ಸ್ ಅದಾರ ನನ್ನ ಹತ್ರ. ಈಗ ಒಂದು ಸ್ವಲ್ಪ ಸೀಸನ್ ಆಫ್ ಇರೋದ್ರಿಂದ ಸ್ವಲ್ಪ ಸೂಟಿ ಕೊಟ್ಟಿದ್ದೀನಿ. ಸ್ವಲ್ಪ ಪ್ಲೇಸ್ ಇದು ಆಗಲಿ ಅಂತ ಹೇಳಿ ಇವತ್ತು ಸೂಟಿ ಕೊಟ್ಟಿದ್ದೀನಿ ರೀ ಎಲ್ಲ. ಸಾರಿ ರೀ ಸರ್, ಸಾರಿ ಒಳಗೆ ಇದು ಬನಾರಸಿ ಸಾರಿ ಒಳಗೆ ಈ ತರ ರೆಡಿ ಮಾಡಿ ಅಂದ್ರ ಪ್ಲಾನ್ ನಂದ್ರಿ ಸರ್. ಹೊಲ್ದಿರೋದು ನಮ್ ಟೈಲರ್ ಪ್ಲಾನ್ ಅಂದ್ರೆ ಇದು ಸಾರಿ ಒಳಗೆ ಈ ಧಡಿ ಇತ್ತ ಇಲ್ಲ ಮೊದಲು ಇತ್ತು ರೀ ಸರ್. ಮತ್ತೆ ನೀವೇನ್ ಮಾಡ್ದಂಗಿತ್ತು? ಇದು ಈ ತರ ರೆಡಿ ಮಾಡಿವ್ರಿ ಸರ್. ಹಿಂಗೆ ಸ್ಟ್ರೇಟ್ ಹಾಕೊಂಡ್ ಬಿಡುವುದು. ಹಾ ರೀ ಸರ್, ರೆಡಿ ವೇರ್. ರೆಡಿ ವೇರ್ ಸಾರಿ ಉಟ್ಕೊಂಡೆ. ಹಾ ಸಾರಿ ಉಟ್ಕೊಳ್ಳಂಗೆ ಸಾರಿ. ನೋಡಿ ಇದು ರೆಡಿ. ಈಗಿನ ಮಾಡರ್ನ್ ಹೆಣ್ಮಕ್ಳು ಸಾರಿ ಉಟ್ಕೊಳಕ್ ಬರ್ಲಾರ್ದವ್ರಿ ಸೀದಾ ಅದನ್ನ ರೆಡಿ ಮಾಡ್ತಾರೆ. ನೀವೇ ರೆಡಿ ಮಾಡ್ಕೊಡ್ತೀರಿ. ಈಗ ಪ್ರೆಸೆಂಟ್ ಇವತ್ತಿನ ದಿವಸದೊಳಗೆ ಇದು ರೆಡಿ ಮಾಡಿ ಕೊಡ್ಬೇಕಾದ್ರೆ ಏನ್ ತಂದು ಕೊಡ್ಬೇಕು ಅವರು? ಅವರು ಅಂದ್ರ ಹಳೆ ಸೀರೆಗಳು ಇರ್ತಾವಲ್ರಿ ಸರ್ ಮನ್ಯಾಗ. ಈಗ ಅವ್ರ ಮಮ್ಮಿ ಅಜ್ಜಿಗಳದ್ದು ಸೀರೆಗಳು ಈಗ ಅವ್ರಿಗೆ ಉಟ್ಕೊಳಕ್ ಆಗ್ತಿರಲ್ಲ ಈಗಿನ ಹುಡುಗಿಯರಿಗೆ ಸರ್. ಈ ತರ ಟ್ರೆಂಡಿ ಆಗಿ ಏನಾದ್ರು ರೆಡಿ ಮಾಡಿಕೊಟ್ರೆ ಸಾರಿ ಒಳಗೇನೆ ಹಾಕೋಬಹುದು. ಈಗ ಅವ್ರ ಸಾರಿ ತಂದು ಕೊಡ್ಬೇಕು. ಹಾ ರೀ ಸರ್, ಇಲ್ಲ ಅವ್ರು ಬೇಡ ಅಂತ ಹೇಳಂತಂದ್ರೆ ನಾವೇ ಸಾರಿ ತಂದು ಬಟ್ಟಿದು ಎಷ್ಟಾಗುತ್ತೆ ಸ್ಟಿಚಿಂಗ್ ಎಷ್ಟಾಗುತ್ತೆ ಕಾಸ್ಟ್ ಅಂದಾಜು ಅಪ್ರಾಕ್ಸಿಮೇಟ್ ಈಗ ಇದು ಹಿಡಿದಿರಲ್ಲ ಇದ್ರ ರೇಟ್ ಏನಾದ್ರು ಏನಿಲ್ಲ ಅಂದ್ರೂ 4,000 ತನಕ ಆಗುತ್ತೆ ರೀ ಸರ್. ಹಾ ಈಗ ಈಗಿನ ರೇಟ್ ಈಗಿನ ಹೆಚ್ಚು ನೀವು ನಿಮ್ಮ ಎಲ್ಲ ನಿಮ್ದೇ ಸಾರಿ? ಹಾ ನಮ್ದೇ ಸಾರಿ 4,000 ಅಂದ್ರೆ ಈಗ ಹೆಣ್ಮಕ್ಳಿಗೆ ಇದು ಒಂದೇ ಅಂತಲ್ರಿ ಸರ್, ಅವ್ರು ಯಾವ್ದೇ ಪ್ಯಾಟರ್ನ್ ತಂದು ತೋರಿಸಿದ್ರು ನಾವು ಅದೇ ತರ ರೆಡಿ ಮಾಡ್ತೀವಿ. ಈ ತರ ಗೌನ್ಸ್ ಎಲ್ಲ ರೆಡಿ ಮಾಡ್ತೀವಿ ಸರ್. ವೆಟರ್ನರಿ ಸೂಟಿಗೆ ಅದು ತಗೋತಾರಲ್ರಿ ಸರ್. ಈ ತರ ಅವರು ಇದು ಏನಿಲ್ಲ ಅಂದ್ರೂ 35 ನಮ್ ಸೈಜ್ ಸರ್. ಇದ್ರೊಳಗೆ ಅವ್ರು ಬಂದು ಅಲ್ಟ್ರೇಷನ್ ಮಾಡ್ಕೊಡಂದ್ರೆ ಇಲ್ಲೇ ನೀವೇ ರೆಡಿ ಮಾಡಿ. ಹಾ ರೀ ಸರ್, ಇದು ಬಟ್ಟಿ ಅದು ಎಲ್ಲ ತಂದು ಇವತ್ತಿಂದ ಸದ್ ಬಟ್ಟಿ ಅದು ಎಲ್ಲ ಹಿಡ್ಕೊಂಡೆ ಏನಿಲ್ಲ ಅಂದ್ರು 3,000 ಅಂದ್ರೆ ಇವಾಗ ರೆಡಿಮೇಡ್ ಸಿಗ್ತಾವ್ರಿ ಸರ್ ಅಂಗಡಿ ಒಳಗೆ. ಈ ತರ ಗೌನ್ಸ್ ಬೇಕಂದ್ರೆ ಇದೇ ಮೆಟೀರಿಯಲ್. ಕೆಲವೊಬ್ರು ಕಸ್ಟಮರ್ಸ್ ಕಾಟನ್ ಅವ್ರನ್ನ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಹಂಗ್ ಮಾಡ್ಕೊಡ್ತೀವಿ. ಇವು ಬರೀ ಫೋಟೋ ಶೂಟಿಗೋಸ್ಕರ ಸರ್. ಇಲ್ಲ ಎಲ್ಲಾ ತರನು ರೆಡಿ ಮಾಡ್ತೀವಿ. ವಿಶೇಷ ಈಗ ಸಾರಿ ಆಯ್ತು, ಇದು ಟ್ರೆಡಿಷನಲ್ ಡ್ರೆಸ್. ನೀವು ಅವ್ರು ಯಾವುದೇ ಒಂದು ಫೋಟೋ ತಂದು ಯಾವ ತರ ಪ್ಯಾಟರ್ನ್ ಅಂತ ಅದೇ ತರ ಸೇಮ್ ಮಾಡ್ತೀವಿ. ಅವರೇ ಅರ್ಬಿ ತಂದು ಮಜೂರಿ ಅದ್ರದ್ದೇನ್ ಪ್ಯಾಟರ್ನ್ ಏನ್ ಕೊಟ್ಟಿರ್ತಾರ ಅದನ್ನ ಡಿಪೆಂಡ್ ಆಗುತ್ತೆ. ಈ ತರ ಡಿಸೈನ್ ರೆಡಿ ಮಾಡ್ತೀವಿ. ಇವಾಗ ಅಂದ್ರೆ ರೆಡಿಮೇಡ್ ಸಿಗ್ತಾವ್ರಿ ಸರ್ ಸಾಕಷ್ಟು, ಬಟ್ ಫಿಟ್ಟಿಂಗ್ ಇರಲ್ಲ, ಔಟ್ಫಿಟ್ ಇರಲ್ಲ. ಬಟ್ ಈಗ ಎಲ್ರು ಹೋಗ್ತಾ ಇರೋದು ಇದು ಬುಟಿಕ್ಕಿಗೆನೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಐತ್ರಿ ಸರ್. ಇವಾಗ ನಾವೆಲ್ಲ ಫಿನಿಶಿಂಗು ಕರೆಕ್ಟ್ ಕೊಡ್ತೀವಿ ಸರ್. ಎಲ್ಲ ಮತ್ತೇನ್ ಮಾಡ್ತೀವಿ ಮೇಡಮ್? ಸಾರಿ ಫೋಲ್ಡಿಂಗ್ ಮಾಡ್ತೀವ್ರಿ ಸರ್. ಬ್ಲೌಸಸ್ ಎಲ್ಲ ಬ್ಲೌಸ್ ಆರಿ ವರ್ಕ್ ಅಲ್ದೇನೆ ಬ್ಲೌಸ್ ಸ್ಟಿಚಿಂಗ್ನು ಐತ್ರಿ ನಮ್ಮ ಹತ್ರ.
ಮಾಡ್ತೀವಿ. ಇದು ಬ್ಲೌಸ್ ಹಾ ರೀ, ಇದು ಇದೆಲ್ಲ ನೀವೇ ಹಾಕಿದ್ದು? ಹಾ ರೀ, ವರ್ಕ್ ಮಾಡ್ಲಾರ್ದನೆ ಪ್ಯಾಟ್ರನ್ ಇಲ್ಲ ಮಾಡ್ಬೋದು. ಸಿಂಪಲ್ ನೀವು ಕ್ಲಾತ್ ತಗೊಂಡೇ ನೀವು ಹಾ ರೀ ready ಸರ್, ಮಾಡಿ ಸಿಂಪಲ್ ಕ್ಲಾತ್ ನಿಂದಾನೇ ಅವ್ರ ಆಗಿದೆ. ಸೈಜ್ ತಗೋತೀರಿ? ಹಾ ರೀ ಸರ್, ಸರಿ ಅವ್ರಿಗೆ ಯಾವ್ದು ಹಾಕೋತಾರ ತಂದು ಕೊಡ್ತಾರ ಹಾ ಅದ್ರ ರೀ ಮೇಲೆ ಸರ್. ನೀವು ಇಲ್ಲ ಬ್ಲೌಸ್ ಅಳತೆ ಕೊಡ್ಲಾರ್ದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡು ಮಾಡ್ತೀವಿ. ಮಾಡ್ತೀರಿ. ಇಲ್ಲ ಸೈಜ್ ವೈಸ್ ರೆಡಿ ಮಾಡಿ ಇಟ್ಟಿರ್ತೀವ್ರಿ ಸರ್ ನಾವು. ಈಗ 34, 36 ಅಂತ ಹೇಳಿ ರೆಡಿಮೇಡ್ ಬೇಕಂದ್ರೆ ಹೇಳ್ತೀವಿ. ಈಗ ಹ್ಮ್. ಕಸ್ಟಮರ್ ಈಗ ಒಂದು 4 ಮಂದಿ ಬಂದು ಹೋಗಿ ಹಾ ಇದಕ್ಕೆ ಬರ್ತಾರೆ. ಹಾ ರೀ, ಈಗ ನಾನು ಇದು ಸ್ಟಾರ್ಟ್ ಮಾಡಿ ಕಸ್ಟಮರ್ಗೋಸ್ಕರ ನೀವು ಕೆಲವೊಂದು ಕ್ಲಾತ್ ತಂದು ರೆಡಿ ಮಾಡಿ ಇಟ್ಟಿರ್ತೀರಿ ಹಾ ರೀ ಸರ್, ಈ ತರ ಕ್ಲಾತ್ ಸರ್ ನನ್ನ ಹತ್ರ. ರೆಡಿ ಮಾಡಿ ಇಟ್ಟಿರ್ತೀರಿ ಹಾ ರೀ ಅದನ್ನ ಅವ್ರು ಖರೀದಿ ಮಾಡೋದು ಅವ್ರಿಗೆ ಶೋರೂಮ್ಗಿಂತ ಚೀಪ್ ಬೀಳುತ್ತೆ. ಹಾ ರೀ ಸರ್. ಅಚ್ಚಾ ಚೀಪ್ ಅನ್ನೋದಕ್ಕಿಂತ ಅವ್ರಿಗೆ ಸ್ವಲ್ಪ ಸ್ಟೋರೂಮ್ಗಿಂತಲೇನು ಅಂದ್ರೆ ಸ್ವಲ್ಪ ರೇಟ್ ಇದು ಇರ್ತದ್ರಿ. ನಮ್ದು ಕಸ್ಟಮೈಸ್ ಇರೋದ್ರಿಂದ ಕಸ್ಟಮರ್ ಹೆಂಗ ಇದು ಇರುತ್ತೆ ಆ ತರ ಮಾಡ್ತೀವಿ. ಇವಿಷ್ಟು ಎಲ್ಲಾ ತರ. ಅದೇ ಲೇಡೀಸ್ ಹಾ ಬರೀ ಲೇಡೀಸ್. ಜೆಂಟ್ಸ್ ಎಂಬ್ರಾಯ್ಡರಿ ಯೋಗ್ಯನೇ ಇರ್ಬೇಕು. ಇಲ್ರಿ ಸರ್, ಅದು ಈಗ ಫ್ಯಾಷನ್ ಆಗೈತ್ರಿ ಸರ್. ಹೆಂಗಂತೀನಿ ಜೆಂಟ್ಸ್ ಈ ತರ ಕುರ್ತಾಸ್ ಮೇಲೆಲ್ಲ ಈ ತರ ಇಲ್ಲೆಲ್ಲ ವರ್ಕರ್ಸ್ ಮಾಡ್ಕೊಡ್ತೀವ್ರಿ ಸರ್, ನಾವು ಮಾಡ್ಕೊಡೋದು. ಕುರ್ತಾದ ಮೇಲೆ ಹಾ ಮಾಡ್ಕೊಡ್ತೀವಿ ಸರ್. ಆದ್ರೆ ಇನ್ನೂವರೆಗೂ ಬಂದಿಲ್ರಿ, ಹಾ. ಬಟ್ ಮುಂದೆ ಬಂದ್ರೆ ಮಾಡಿಕೊಡ್ತೀವಿ. ಕುರ್ತಾ ತಂದು ನಿಮಗೆ ಕೊಟ್ರೆ ನೀವು ಮಾಡಿಕೊಡ್ತೀವಿ. ಓಕೆ ಓಕೆ ಮೇಡಮ್. ಮತ್ತೆ ಇದು ಬಿಟ್ರೆ ಏನ್ ಮಾಡ್ತೀರಿ ಮೇಡಮ್? ಮತ್ತೆ ಹೊಸದಾಗಿ ಸಾರಿ ಫೋಲ್ಡಿಂಗ್ ಅದು ಎಲ್ಲ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಸಾರಿ ಈಗ ಉಟ್ಕೊಳಕ್ಕೆ ಬರಲ್ರಿ ಸರ್ ಜಾಸ್ತಿ ಹುಡುಗಿಯರಿಗೆ. ನಾವು ಸಾರಿ ಫೋಲ್ಡಿಂಗ್ ಫಂಕ್ಷನ್ ಅದು ಇದಾಗೆಲ್ಲ ಅದನ್ನ ಕಟ್ಕೊಂಡು ಅದನ್ನ ಹಾಕಿ ಅವ್ರ ಸಾರಿ ಉಟ್ಕೊಂಡಂಗೆ ಕಾಣಿಸ್ಬೇಕು. ಹಾ ಉಟ್ಕೊಂಡೆ. ನೀವು ಮಾಡಿದ್ದು ಇಲ್ರಿ, ಈಗ ಸದ್ ನಾನು ಹಾಕೊಂಡಿನಲ್ರಿ ಸರ್, ಇದೇ ತರ ನೀವು ಬಿಚ್ಚಿ ಮತ್ ನಿಮ್ಮ ಮಮ್ಮಿ ಅಜ್ಜಿಗಳು ಉಟ್ಕೋಬಹುದು ಅದನ್ನ. ಅಂದ್ರ ಅವ್ರ ಅಜ್ಜಿಯವ್ರಿಗೆ ಹೊಲ್ದು ರೆಡಿ ಮಾಡಿಕೊಟ್ರೆ ಅವ್ರು ಉಟ್ಕೊಳಲ್ಲ. ಬಟ್ ಇವಾಗ ಹೆಂಗದಂದ್ರೆ ಈ ತರ ನಿಲ್ಗಿ ಪಿನ್ನು ರೆಡಿ ವೇರ್ ಇಟ್ಟಿರ್ತೇವ್ರಿ ನಾವು. ನೀವು ಫಂಕ್ಷನ್ ಇದ್ದಾಗ ನಮ್ಗೆ ತಂದು ಕೊಡ್ಬೋದ್ರಿ ಸಾರಿ. ಬರಲ್ಲಲ್ರಿ, ಈಗ ಫಂಕ್ಷನ್ ಹೇಳ್ತ್ರಿ ಸರ್, ಅವಸರದಾಗ ಅವ್ರಿಗೆ ಹಾಕೊಳಕ್ ಆಗಲ್ಲ. ಅಂತವ್ರ ಸೀರೆ ಒಂದ್ ಅರ್ಧ ಗಂಟೆ ಮುಂಚೆ ನಮಗ್ ತಂದು ಕೊಟ್ರೆ ನಾವು ಅದನ್ನ ರೆಡಿ ಮಾಡಿ ಪಿನ್ ಹಚ್ಚಿ ಇಟ್ಟಿರ್ತೀವ್ರಿ. ನೀವು ಹೋದ ತಕ್ಷಣ ಹಾಕೋಬಹುದು. ಪದೇ ಪದೇ ಅದೇ ಮಾತು ಹೇಳಿ ನಾನು ಬೇಜಾರಾಗ್ಬಿಡ್ತಾರ. ಬೀಯಿಂಗ್ SSLC ಪಾಸ್ ಅವ್ರು ಅಂತ ಜಗತ್ತು ನಿರ್ಮಾಣ ಮಾಡ್ಯಾರ ಇಬ್ರು ಗಂಡ ಹೆಂಡತಿ ಅಂದ್ರೆ ಹೇಳ್ಬಾರ್ದು. ಅವನು ನೀವು ಇಲ್ಲಿ ಬಂದಾಗೆ ಗೊತ್ತಾ, ಒಮ್ಮೆ ಬನ್ನಿ, ಇಲ್ಲಿ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ಏನು ಬೇಕಾದ ಆರ್ಡ್ರ್ ಕೊಡ್ರಿ ಮಾಡಿಕೊಡ್ತಾರೆ ಅವರು. ತಾಳಿಕೋಟಿ ಅಕ್ಕಪಕ್ಕದವ್ರು ಬಂದ್ರಿ ಅಂದ್ರೆ ಏನು ಬೇಕಾದ್ರೆ ರೆಡಿ ಮಾಡಿಕೊಡ್ತಾರೆ ಅವ್ರು ಇದ್ರೊಳಗೆ. ಆಯಿತು ಅವ್ರ ಪತಿಯವ್ರು ಏನು ಬೇಕಾದ ಟ್ರ್ಯಾಕ್ಟರ್ ಪಾರ್ಟ್ಸ್ ರೆಡಿ ಮಾಡಿಕೊಡ್ತಾರೆ. ಇಬ್ಬರ ಹತ್ರ ಅಂತ ಕಲಾ ಅದಾವ. ಹಾಂ ಈಗ ನೀವು ಬ್ಲೌಸ್ ಒಂದು ಮದ್ವಿದ್ ಏನಾದ್ರು ಆರ್ಡರ್ ಕೊಟ್ರಿ ಅಂದ್ರ ಸರ್, ಮದ್ವೆ ಬ್ಲೌಸ್ ನ ರೆಡಿ ಮಾಡಿ ಇದಕ್ ಬೇಕಾಗಿರುತ್ತ ಮ್ಯಾಚಿಂಗ್ಸ್. ಇದಕ್ ಮ್ಯಾಚಿಂಗ್ ಜ್ಯುವೆಲರ್ಸ್ ಅವು ಎಲ್ಲ ಸೆಟ್ ಮಾಡ್ಕೊಡಿದ್ರೆ ನಾವೇ ಮಾಡ್ತೀವಿ. ಎಲ್ಲಾನು ಮಾಡ್ತಾರೆ ಮೇಡಮ್. ಇಲ್ಲಿ ಮೇಡಮ್ ಹತ್ರ ಬರ್ಬೇಕ್ರಿ ಅವ್ರು ಬನ್ನಿ, ಸಮುದ್ರ ಆಳ್ಬೇಕು. ಸುಮ್ಮನೆ ಈಗ ಮ್ಯಾರೇಜ್ ಹೋಗಿ 20,000 ಏನೇನೋ ತಗೋತೀನಿ. ಈಗ ನಮಗ್ ಸುತ್ತಮುತ್ತ ಸ್ವಲ್ಪ ಹಳ್ಳಿ ರೈತ ಜನಪ್ಪ ಇರೋದ್ರಿಂದ ನಾವು ಅವ್ರಿಗೆ ಹೆಂಗ ತಕ್ಕಂಗ ನಾವು ಅದನ್ನ ರೆಡಿ ಮಾಡ್ಕೊಡಕ್ ಟ್ರೈ ಮಾಡ್ತೀವಿ ಸರ್. ಈಗ ದೊಡ್ಡ ದೊಡ್ಡ ಸಿಟಿ ಒಳಗ ರೊಕ್ಕಕ್ ಬೆಲೆ ಇಲ್ರಿ ಸರ್. ಅವ್ರು ಅವ್ರು ಕೆಲ್ಸ ಹೆಂಗ್ ಮಾಡ್ತಾರೋ ಗೊತ್ತಿರಲ್ಲ, ಬಟ್ ರೊಕ್ಕ ಮಾತ್ರ ಜಾಸ್ತಿ ತಗೋತಿರ್ತಾರ. ನಮ್ದು ಬುಟಿಕ್ದು ಏನೈತೆ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಸ್ವಲ್ಪ ರೈತಾಪಿ ಜನನೇ ಜಾಸ್ತಿ ಐತ್ರಿ. ಬಟ್ ಅವ್ರಿಗೂ ಹಾಕೋಬೇಕು ತಕ್ಕೋಬೇಕು ಅನ್ನೋ ಆಸೆ ಇರ್ತೈತಿ. ಬಟ್ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗ ಅವ್ರು ಫ್ಯಾಷನ್ ಕ್ರಿಯೇಟ್ ಮಾಡಿ ಕೊಡ್ತೀವಿ ಸರ್ ನಾವು. ಅದೇ ನಾನು ವೀಕ್ಷಕರಿಗೆ ಹೇಳ್ತೀನಿ, ಸಿಟಿಯವ್ರು ಬಂದ್ರೆ ನಿಮ್ದು ಮುಗಿಲತ್ತರದ ಆಸೆ ಇದ್ರು ಮಾಡಿಕೊಡ್ತಾರೆ. ಎಲ್ಲ ಕಲಾ ಅದಾವ. ಒಮ್ಮೆ ಬಂದು ವಿಸಿಟ್ ಮಾಡ್ರಿ. ಇದ್ರ ಅಡ್ರೆಸ್ ಹಾಕಿರ್ತೀನಿ ನಾ, ಯಾವ ನಗರ ಯಾವ ಕಾಲನಿ ಒಳಗಿರ್ತಾರೆ ಎಲ್ಲ ಹಾಕ್ತೀನಿ. ಮೇನ್ ಅವ್ರಿಬ್ಬರು ಪತಿ ಪತ್ನಿ ನಾನು ಫೋನ್ ನಂಬರ್ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡಿದ್ರೆ ಡೈರೆಕ್ಟ್ ಇಂತಲ್ಲಿ ಬಾ ಅಂತ ಹೇಳ್ತಾರೆ. ಬರ್ರಿ, ವಿಸಿಟ್ ಕೊಡ್ರಿ, ಬನ್ನಿ ಅಲ್ಲ. ನಿಮ್ಗೂ ಧನ್ಯವಾದಗಳು. ಫ್ರೀ ಕ್ಲಾಸಸ್ ಮಾಡಾಕ್ತೀವ್ರಿ ನಾವು. ಈಗ ನೆಕ್ಸ್ಟ್ ನಾಳೆ ಮಂಗಳವಾರದಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆಲ್ಲ ಮೆಟೀರಿಯಲ್ ತರಿಸಿ ಇವೆಲ್ಲ ಅನ್ಸಿದ್ದ ಒಳಗೆ ಆರಿ ವರ್ಕ್ ಇವೆಲ್ಲ ಆರಿ ವರ್ಕ್ ಮೆಟೀರಿಯಲ್ಸ್ ಅದಾವ್ರಿ. ಇದೆಲ್ಲ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವೆಲ್ಲ ಹೇಳ್ತೀವಿ. ಇನ್ನು ಒಳಗೊಂದು ರೂಮ್ ಫುಲ್ ಐತ್ರಿ. ಇದೆಲ್ಲ ಆರಿ ವರ್ಕ್ಸ್ ಸ್ಟಾಕ್ ನಾವು ಏನು ಬೇಕು ಅದನ್ನೆಲ್ಲ
ರೆಡಿ ಮಾಡಿರ್ತೀವಿ ರೀ ಇದನ್ನೆಲ್ಲ. ವೀಕ್ಷಕರಿಗೆ ತಮ್ಮ ಪೂರ್ತಿ ಹೆಸರು ಹೇಳ್ರಿ. ವಿಜಯಲಕ್ಷ್ಮಿ ಹಿರಯ್ಯ ಹಿರೇಮಠ್. ಹಿರಯ್ಯ ಹಿರೇಮಠ. ನೀವು ಇಲ್ಲಿ ಮನೆಯೊಳಗೆ ಆರಿ ವರ್ಕ್ ಮಾಡ್ತಿರಲ್ಲ, ಹಾಂ ರೀ. ಎಷ್ಟು ವರ್ಷ ಆಯ್ತು ತಾವು ಮಾಡ್ಲಕತ್ತಿದ್ದೇನೆ ಆರಿ ವರ್ಕ್? ನಾನು ಮಾಡಕತ್ತು ಸ್ವಂತ ನಾನು ಒಬ್ಳೆ ಹಾಕ್ತಿದ್ದೆ ರೀ ಸರ್. ಈಗ ಇದು 3ನೇ ವರ್ಷ ಚಲ್ತೀರಿ ಸರ್. ಇದು 3ನೇ ವರ್ಷ ಚಾಲ್ತಿ. ಹಾ, ಅಂದ್ರೆ ನಾನು ಮೊದ್ಲೆಲ್ಲ ನಾನು ಅಷ್ಟೇ ಮಾಡ್ಕೊತಿದ್ದೆ ರೀ ಸರ್. ಫಸ್ಟಿಗೆ ಅಂದ್ರೆ ಈಗ ಅದು ನನಗೆ ಪ್ಯಾಷನ್ ಇದ್ದು ಮತ್ತ ಏನಿಲ್ಲ ಅಂದ್ರೆ 10 ವರ್ಷ ಆಯ್ತ್ರಿ ಸರ್. ಬಟ್ ಈಗ ಬೇರೆದವ್ರದ್ದೆಲ್ಲ ಹಾಕ್ಲಕತ್ತು 3 ವರ್ಷ ಆಯ್ತು ಸರ್. 3 ವರ್ಷ. ಹಾ ರೀ. 3 ವರ್ಷದಾಗ ಈಗ ಸ್ವಲ್ಪ ಪ್ರೊಫೆಷನ್